ಆಕೆ ಅಂಗನವಾಡಿ ಪುಟಾಣಿಗಳಿಗಾಗಿ ಬಾವಿ ತೋಡ್ತಿದ್ದ ಸಾಹಸಿ. ಆದರೆ ಈಕೆಯ ಕಾಯಕಕ್ಕೆ ಅಧಿಕಾರಿಗಳು ತಡೆಯುಂಟು ಮಾಡಿದ್ರು. ಛಲ ಬಿಡದ ಆಕೆ ಕೊನೆಗೂ ಹೋರಾಟಕ್ಕೆ ಇಳಿದು ಬಿಟ್ಟಿದ್ಲು. ಆಕೆಯ ಹೋರಾಟಕ್ಕೆ ಜಯ ಸಿಕ್ಕಿದ್ದು ಆಕೆಗೆ ಮತ್ತೆ ಬಾವಿ ತೋಡಲು ಅವಕಾಶ ಸಿಕ್ಕಿದೆ. ಅಷ್ಟಕ್ಕೂ ಆ ಮಹಿಳೆ ಯಾರು ಅಂತೀರಾ? ಈ ಸ್ಟೋರಿ ನೋಡಿ. ಬೇಲಿಯೆಲ್ಲ ಕಟ್ಟಿ ಅಲ್ಲಿಗೆ ಮುಚ್ಚೋಗಾರೆ ಬಾವಿ. 5-6 ದಿನ ತಡೆದ್ರೆ ನೀರು ಬರ್ತಿತ್ತು. ಎಲ್ಲಿವರೆಗೂ ಹೋರಾಟ? ಟಿವಿ9 ವರದಿ ಬೆನ್ನಲ್ಲೇ ಸ್ಥಳಕ್ಕೆ ಅನಂತಕುಮಾರ್ ಹೆಗಡೆ ಅವರು ಭೇಟಿ ಕೊಟ್ಟರು. ವರದಿ ಬೆನ್ನಲ್ಲೇ ಈಗ ಬಾವಿಯನ್ನ ತೆಗೆಯೋದಕ್ಕೆ ಗೌರಿ ಅವರಿಗೆ ಜಿಲ್ಲಾಧಿಕಾರಿಗಳು ಅನುಮತಿಯನ್ನ ಕೊಟ್ಟಿದ್ದಾರೆ. ಜನರು ಜೈಕಾರ ಕೂಗ್ತಿದ್ದಾರೆ. ನಿಸ್ವಾರ್ಥ ಸೇವೆಗೆ ಡಿಸಿಎ ಒಪ್ಪಿಗೆ ಕೊಟ್ಟಿದ್ದಾರೆ. ಮಕ್ಕಳಿಗಾಗಿ ತೋಡುತ್ತಿದ್ದ ಬಾವಿಗೆ ಎದುರಾಗಿದ್ದ ವಿಘ್ನ ನಿವಾರಣೆಯಾಗಿದೆ. 55 ವರ್ಷದ ಗೌರಿ ಮತ್ತೆ ತಮ್ಮ ಕಾಯಕ ಮುಂದುವರೆಸಿದ್ದಾರೆ. ಅಂಗನವಾಡಿಗಾಗಿ ಬಾವಿ ತೋಡಲು ಕೊನೆಗೂ ಅನುಮತಿ. ಟಿವಿ9 ವರದಿ ಇಂಪ್ಯಾಕ್ಟ್. ಮತ್ತೆ ಗೌರಿ ಕೆಲಸ ಪುನಾರಂಭ. ಗೌರಿ ನಾಯಕ್ ಉತ್ತರ ಕನ್ನಡ ಜಿಲ್ಲೆ ಶಿರಸಿಯ ಗಣೇಶ ನಗರದಲ್ಲಿ ಅಂಗನವಾಡಿ ಮಕ್ಕಳ ಕುಡಿಯುವ ನೀರಿಗಾಗಿ ಬಾವಿ ತೋಡ್ತಿದ್ರು. 20 ದಿನದಲ್ಲಿ ಏಕಾಂಗಿಯಾಗಿ 30 ಅಡಿ ಬಾವಿ ತೆಗೆದಿದ್ರು. ಆದ್ರೆ ಅನುಮತಿ ನೆಪವೊಡ್ಡಿ ಬಾವಿ ತೆಗೆಯಲು ಅಧಿಕಾರಿಗಳು ಬ್ರೇಕ್ ಹಾಕಿದ್ರು. ಹಲಗೆಗಳಿಂದ ಬಾವಿ ಮುಚ್ಚಿದ್ರು. ಅಧಿಕಾರಿಗಳ ನಡೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿತ್ತು. ಗೌರಿ ನಾಯಕ್ ಕುಟುಂಬಸ್ಥರು ಹಾಗೂ ಗ್ರಾಮಸ್ಥರು ಶಿರಸಿಯ ಎಸಿ ಹಾಗೂ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟಿಸಿದ್ರು. ಟಿವಿ9 ಈ ಬಗ್ಗೆ ಎಳೆ ಎಳೆಯಾಗಿ ವರದಿ ಪ್ರಸಾರ ಮಾಡಿತ್ತು. ಬಳಿಕ ಸಂಸದ ಅನಂತಕುಮಾರ್ ಹೆಗಡೆ ಕೂಡ ಸ್ಥಳಕ್ಕೆ ಆಗಮಿಸಿದ್ರು. ಡಿಸಿ ಜೊತೆ ಫೋನ್ನಲ್ಲಿ ಮಾತನಾಡಿ ತರಾಟೆ ತೆಗೆದುಕೊಂಡಿದ್ರು. ಈಗ ನೀವು ಬಾವಿ ತೆಗಿರಿ, ನಾವಿಲ್ಲೇ ಇದೀವಿ, ಡಿಸಿ ಅವ್ರ ಹತ್ರ ಮಾತಾಡಿದೀನಿ, ಅವರು ಆರ್ಡರ್ ಮಾಡಿದ್ದಾರೆ. ನೀವು ಇಲ್ಲಿ ಬಂದು ಬಾಕಿ ಉಳಿದಿದ್ದೆಲ್ಲ ಕೆಲಸ ಶುರು ಮಾಡಿದ್ರೆ ಆಯ್ತು, ನಮ್ಮವರು ಇರ್ತಾರೆ ಇಲ್ಲಿ ಜೊತೆಯಲ್ಲಿ. ಈ ವಿಚಾರ ದೊಡ್ಡದಾಗ್ತಿದ್ದಂತೆ ಜಿಲ್ಲಾಧಿಕಾರಿಯವರು ಬಾವಿ ತೆಗೆಯಲು ಅನುಮತಿ ನೀಡಿದ್ದಾರೆ. ಗೌರಿ ಅವರಿಗೆ ಕರೆ ಮಾಡಿ ತಮ್ಮ ಕೆಲಸ ಮುಂದುವರಿಸುವಂತೆ ತಿಳಿಸಿದ್ದಾರೆ. ಇದೀಗ ಗೌರಿ ಅವರು ಕೂಡ ಖುಷಿಯಾಗಿದ್ದಾರೆ. ಈಗ ಏನಂದ್ರು, ಈಗೆಲ್ಲ ನೀವು ಓಪನ್ ಮಾಡಿ ಬಾವಿ ಎಲ್ಲ ಓಪನ್ ಮಾಡಿ ಬಂದ್ರೆ ನೀವು ಈಗ? ಹೌದು ಹೌದು. ಹೌದಾ? ನಾಳೆಯಿಂದ ಬಾವಿ ತೆಗಿತೀರಾ? ಹೌದು. ಇನ್ನು ಎಷ್ಟು ದಿವಸ ಆಗ್ಬೋದು? ಇನ್ನು 10 ದಿನ ಟೈಮ್ ತಗೋಬೇಕಾಗ್ತದೆ. ಹೌದಾ? ಈಗ ಏನು ಅನಿಸ್ತಾ ಇದೆ ನಿಮಗೆ? ಈಗ ನಂಗೆ ತುಂಬ ಖುಷಿ ಆಯ್ತು. ಏನೇ ಹೇಳಿ, ಮಕ್ಕಳ ಕುಡಿಯೋ ನೀರಿಗಾಗಿ ಏಕಾಂಗಿಯಾಗಿ ಬಾವಿ ತೋಡುತ್ತಿದ್ದ ಗೌರಿ ನಾಯಕ್ ಅವರಿಗೆ ಕೊನೆಗೂ ಜಯ ಸಿಕ್ಕಿದೆ. ತನ್ನ ಮಹದಾಸೆಯಂತೆ ಮತ್ತೆ ಬಾವಿಗಿಳಿದಿದ್ದಾರೆ. ಸೂರಜ್ ಒತ್ತೂರಿ, ಟಿವಿ9 ಉತ್ತರ ಕನ್ನಡ.